ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಸಾಕಷ್ಟು ಜನರು ನನಗೆ ಮೇಡಮ್ ಪ್ಲೀಸ್ ರೀವ್ಯಾಲ್ಯೂಯೇಷನ್ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೊಡಿ, ಫೋಟೋ ಕಾಪಿ ಬಗ್ಗೆ ಅಪ್ಡೇಟ್ ಕೊಡಿ, ಅಷ್ಟೇ ಅಲ್ಲದೆ ಮೇಕಪ್ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರಬಹುದು ಅಂತ ನೀವು ಕೇಳ್ತಾ ಇದ್ದೀರಿ. ಸೊ ನಿಮ್ಮ ಸಲುವಾಗಿ, ನಿಮ್ಮ ಕ್ಯೂರಿಯಾಸಿಟಿ ಸಲುವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿರಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನೂ ತಾನೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಹೋದರೆ. ಅಷ್ಟೇ ಅಲ್ಲದೆ ಪ್ರೆಸ್ ದ ಬೆಲ್ ಐಕಾನ್. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಏನೇ ಹೊಸ ಅಪ್ಡೇಟ್ ಇದ್ದಾಗ ಡಿಪ್ಲೊಮಾ ರಿಲೇಟೆಡ್ ಇಮಿಡಿಯೇಟ್ಲಿ ನಾನು ಅಪ್ಡೇಟ್ ಮಾಡ್ತಿರ್ತೀನಿ, ನಿಮಗೆ ನೋಟಿಫಿಕೇಷನ್ ಸಿಗ್ತೈತಿ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಓಕೆ, ನೀವು ಕೇಳ್ತಾ ಇದ್ರಿ ಮೇಡಮ್ ನಾವು ಡಿಪ್ಲೊಮಾ ರೀವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿದ್ದೀವಿ, ನಾವು ರಿಸಲ್ಟ್ ಯಾವಾಗ ಬರ್ಬೋದು, ಫೋಟೋ ಕಾಪಿ ಯಾವಾಗ ಬರ್ಬೋದು ಅಂತ ನೀವು ಕೇಳ್ತಾ ಇದ್ರಿ. ಸೊ ಇನ್ನೇನು ಆ್ಯಕ್ಚುಲಿ ಲಾಸ್ಟ್ ಡೇಟ್ ನಿಮಗೆ ರೀವ್ಯಾಲ್ಯೂಯೇಷನ್ ಹಾಕಲಿಕ್ಕೆ 26 ಜೂನ್ ಏನೋ ಕೊಟ್ಟಿದ್ದರು. 26 ಜೂನ್ ತನಕ ರೀವ್ಯಾಲ್ಯೂಯೇಷನ್ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದರು. ಆಮೇಲೆ ರಿಸಲ್ಟ್ ಬರಬೇಕಂದ್ರೆ ಮತ್ತು ಫೋಟೋ ಕಾಪಿ ಬರಬೇಕಂದ್ರೆ ಮಿನಿಮಮ್ 15 ಡೇಸ್ ಟೈಮ್ ತೊಗೋತೈತಿ. ಸೊ ಮಿನಿಮಮ್ 15 ಡೇಸ್ ನೀವು ವೇಟ್ ಮಾಡಬೇಕು. ಸೊ ಮ್ಯಾಕ್ಸಿಮಮ್ ನಿಮ್ಮದು ರಿಸಲ್ಟ್ ಬೈ ಜುಲೈ 11th ತನಕ ನಿಮಗೆ ರಿಸಲ್ಟ್ ಬರಬಹುದು ಅಂದಾಜು ನಾನು ಹೇಳ್ತಾ ಇದ್ದೀನಿ. ಬೈ ಜುಲೈ 11th ನಿಮ್ಮದು ರೀವ್ಯಾಲ್ಯೂಯೇಷನ್ ರಿಸಲ್ಟ್ ಬರಬಹುದು. ಅಷ್ಟೇ ಅಲ್ಲದೆ ನಿಮ್ಮದು ಫೋಟೋ ಕಾಪಿನೂ ನಿಮ್ಮ ಕಾಲೇಜಿನಲ್ಲಿನೇ ನಿಮ್ಮದು ರಿಸಲ್ಟ್ ಮತ್ತು ಫೋಟೋ ಕಾಪಿ ನಿಮಗೆ ಸಿಗ್ತೈತಿ. ಓಕೆ, ಮತ್ತು ಡಿಪ್ಲೊಮಾ ಮೇಕಪ್ ಎಕ್ಸಾಮ್ ಜುಲೈ 2024 ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಮತ್ತೆ ಕೇಳ್ತಾ ಇದ್ರಿ. ಅದಕ್ಕೆ ನಾನು ನಿಮಗೆ ಹೇಳೋದು, ಮಿನಿಮಮ್ ನಿಮಗೆ 15 ಡೇಸ್ ಟೈಮ್ ಬೇಕು ರಿಸಲ್ಟ್ ಬರಬೇಕಂದ್ರೆ ಆಫ್ಟರ್ ಎಕ್ಸಾಮ್. ಸೊ 20th ಜುಲೈಗೆ ಮೇಕಪ್ ಎಕ್ಸಾಮ್ ಮುಗಿದ್ರೆ ಆಮೇಲೆ 15 ಡೇಸ್ ಟೈಮ್ ಅಂದರೆ ಆಗಸ್ಟ್ 5th ತನಕ ಮೇಕಪ್ ಎಕ್ಸಾಮದ್ದು ರಿಸಲ್ಟ್ ಬರಬಹುದು. ಓಕೆ, ಸೊ ಇದು ಒಂದು ಅಂದಾಜು ಲೆಕ್ಕಾಚಾರದ ಪ್ರಕಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಯಾರಾದರೂ ಎಲಿಜಿಬಲ್ ಆಗಿರದೆ ಹೋದರೆ ನೆಕ್ಸ್ಟ್ ಇಯರ್ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಥರ್ಡ್ ಸೆಮಿಸ್ಟರ್ ಇರ್ಬೋದು, 5th ಸೆಮಿಸ್ಟರ್ ಇರ್ಬೋದು, ಸಪೋಸ್ ಎಲಿಜಿಬಲ್ ಆಗಿರದೆ ಹೋದರೆ, ಫೇಲ್ ಆಗಿ ಮೋರ್ ದೆನ್ 4 ಸಬ್ಜೆಕ್ಟ್ಸ್ ಫೇಲ್ ಆಗಿದ್ದರೆ, ಎಲಿಜಿಬಲ್ ಆಗಿರದೆ ಹೋದರೆ ಮೇಕಪ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಿಕೊಡ್ರಿ. ಚೆನ್ನಾಗಿ ವೇಟ್ ಮಾಡ್ಕೊತ ಕೊಡೋಕೆ ಹೋಗ್ಬೇಡ್ರಿ. ರೀವ್ಯಾಲ್ಯೂಯೇಷನ್ ರಿಸಲ್ಟ್ ಸಲುವಾಗಿ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿಕೊಡ್ರಿ. ಮತ್ತು ಕ್ಲಾಸಸ್ಸು ಅಟೆಂಡ್ ಮಾಡಿರಿ. ಜುಲೈ 1st ನಿಮ್ಮದು ಕ್ಲಾಸ್ ಸ್ಟಾರ್ಟ್ ಆಗ್ತಾವೆ. ಸೊ ಯಾರಾದರೂ ಫೇಲ್ ಆಗಿರದೇ ಇದ್ರಿ ಕಂಪಲ್ಸರಿ ನೀವು ಕ್ಲಾಸಸ್ ಅಟೆಂಡ್ ಮಾಡಿರಿ. ಯಾರು ಎಲಿಜಿಬಲ್ ಆಗಿಲ್ಲ ನೆಕ್ಸ್ಟ್ ಇಯರ್ ಅಡ್ಮಿಷನ್ಗೆ ಅವರು ಕ್ಲಾಸಸ್ ಅಟೆಂಡ್ ಮಾಡಿರಿ. ನಿಮಗೆ ಕ್ಲಾಸಸ್ ಅಟೆಂಡ್ ಮಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, ನಿಮಗೆ ಅಲೋ ಮಾಡ್ತಾರೆ. ಸೊ ಕ್ಲಾಸಸ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ನಿಮ್ಮದು ರಿಸಲ್ಟ್ ಬರೋದು ಆಗಸ್ಟ್ನಲ್ಲಿ, ಮೇಕಪ್ ಎಕ್ಸಾಮ್ ರಿಸಲ್ಟ್ ಬರೋದು ಅಲ್ಲಿ ತನಕ 1 ಮಂತ್ ಕ್ಲಾಸ್ ನಿಮಗೆ ಸುಮ್ಮನೆ ವೇಸ್ಟ್ ಆಗ್ತೈತಿ. ಸೊ ಯು ಶುಡ್ ನಾಟ್ ಮಿಸ್ ದ ಕ್ಲಾಸಸ್, ಯು ಶುಡ್ ನಾಟ್ ಲೂಸ್ ದ ಇನ್ಫಾರ್ಮೇಷನ್. ಅದಕ್ಕೆ ಹೇಳ್ತಾ ಇರೋದು, ಕ್ಲಾಸಸ್ ಮಾತ್ರ ರೆಗ್ಯುಲರಾಗಿ ಅಟೆಂಡ್ ಮಾಡಿರಿ. ಆಮೇಲೆ ಮೇಕಪ್ ಎಕ್ಸಾಮ್ ರಿಸಲ್ಟ್ ಬಂದಾದಮೇಲೆ ನೀವು ಎಲಿಜಿಬಲ್ ಆಗಿದ್ದರೆ ನಿಮಗೆ ಅಡ್ಮಿಷನ್ ತೊಗೋತಾರೆ. ಅದಕ್ಕೂ ಟೈಮ್ ಇರ್ತೈತಿ, ಟೈಮ್ ಕೊಡ್ತಾರೆ. ಸೊ ನೀವು ಯಾರೂ ವರಿ ಮಾಡೋಕ್ಕೆ ಹೋಗಬೇಡ್ರಿ. ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ರಿ. ಈಗಾಗಲೇ ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಎಕ್ಸಾಮ್ದು ಅಂಥೇಳಿ ಆಲ್ರೆಡಿ ನಾನು ಟಿಪ್ಸ್ ಇದ್ದಿದ್ದು ವಿಡಿಯೋ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ವಾಚ್ ಮಾಡಿ, ನಿಮಗೆ ಸಾಕಷ್ಟು ಟಿಪ್ಸ್ ಸಿಗ್ತೈತಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ, ಪಾಸ್ ಮಾಡ್ಕೊಳ್ಳಿಕ್ಕೆ. ಅಷ್ಟೇ ಅಲ್ಲದೆ ಸ್ಕೋರ್ ಮಾಡಲಿಕ್ಕೂ ನಿಮಗೆ ಸಾಕಷ್ಟು ಟಿಪ್ಸ್ ನಾನು ಹೇಳ್ಕೊಟ್ಟಿದ್ದೀನಿ. ಮತ್ತು ಈ ವಿಡಿಯೋ ಸಾಕಷ್ಟು ಜನರಿಗೆ ಶೇರ್ ಮಾಡಿರಿ, ಬಹಳ ಹೆಲ್ಪ್ ಆಗ್ತೈತಿ. ಅಷ್ಟೇ ಅಲ್ಲದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ನೋಟಿಫಿಕೇಷನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.